ಅವ ದೇವ್ರ ಹೇಳೋದು ಖರೆ ಆದ್ರ ಇಂಥ ಮೋಸ ವಂಚನೆ ಮಾಡ್ಬಾರ್ದು. ಸ್ವರೂಪ್ ಮುರುಗೋಡ ದೇವ್ರ ಹೇಳ್ತೇನಂತಂದು ನಮಗೆ ಮೋಸ ಮಾಡೇನ್ರಿ. ಹೊಳ್ಳಿ ಮತ್ತೆ ಡಾಕ್ಯುಮೆಂಟ್ಸ್ ಡೂಪ್ಲಿಕೇಟ್ ಮಾಡ್ಕೊಂಡ ನಾ ಇಲ್ಲಾರ್ದಾಗ ಬಂದ್ ಗ್ಯಾಸ್ ಬಂದ್ ನಮ್ಮ ವಾರ್ ಕಡೆ ಬಂದ್ ಬಂಗಾರ ಹೊಳ್ಳಿ ಡಾಕ್ಯುಮೆಂಟ್ಸ್ ಎಲ್ಲ ಹೋಗ್ಯಾನ್ರಿ ತಗೊಂಡೆ. ಲಾಸ್ಟ್ ಟೈಮ್ ಅದನ್ನ ಪೇಪರ್ಸ್ ಕೇಳಕ್ ಹೋದಾಗ ಇಲ್ಲಿ ಬಿಳಿಸಿ ಹೊಡ್ಸಾನ್ ಸರ್ ಅವನ ಪ್ರವೀಣ್ ಮುರುಗೋಡ್ ಸರ್ ಅವನ ಹೆಸರು. ನ್ಯಾಯ ಕೇಳ್ಬೇಕಂತ ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಪೊಲೀಸ್ ಸ್ಟೇಷನ್ ಒಳಗೆ ಹೋದ್ರೆ ಅವರು ಬರೀ ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಕಾಂಪ್ರಮೈಸ್ ಆಗ್ರಿ ಕುಡಿಸು ವ್ಯವಸ್ಥೆ ಮಾಡಿದ್ರು. ನಮಗೆ ಜಗಾನ ಬೇಕು, ನಮಗೆ ರೊಕ್ಕ ಬೇಡ. ಹುಬ್ಬಳ್ಳಿಯಲ್ಲಿ ಮಾಟ ಮಂತ್ರ ನೆಪದಲ್ಲಿ ಜನರಿಗೆ ಮೋಸ. ಪರಿಚಯದ ನೆಪದಲ್ಲಿ ಸೈಟನ್ನೇ ಕಬಳಿಸಿದ ಡೊಂಗಿಸ್ವಾಮಿ. ಮಾಟ ಮಂತ್ರದ ಹೆಸರಿನಲ್ಲಿ ಜನರಿಗೆ ಟೋಪಿ ಹಾಕಿದ ಆರೋಪ ಹುಬ್ಬಳ್ಳಿಯಲ್ಲಿ ಕೇಳಿಬಂದಿದೆ. ಈ ವಿಡಿಯೋದಲ್ಲಿ ಕುಲು ಅಂತ ರೀಲ್ಸ್ ಮಾಡ್ತಿರುವ ಆಸಾಮಿ ಹೆಸರೇ ಪವನ್ ಅಂತ. ಪರಿಹಾರ ಮಾಡ್ತೀನಿ, ಸಂಕಷ್ಟ ದೂರ ಮಾಡ್ತೀನಿ ಅನ್ನುವ ಹೆಸರಿನಲ್ಲಿ ಬಡ ಕುಟುಂಬವನ್ನೇ ಬೀದಿಗೆ ತಂದಿದ್ದಾನೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಮೋಸದಿಂದ ಸಂಕಷ್ಟಕ್ಕೆ ಸಿಲುಕಿದ ಕುಟುಂಬ ಈಗ ನ್ಯಾಯಕ್ಕಾಗಿ ಮಾಧ್ಯಮದ ಮೊರೆ ಹೋಗಿದೆ. ತಮ್ಮ ಅಳಲನ್ನ ಹೊತ್ತು ನ್ಯೂಸ್ 88 ಕಚೇರಿಗೆ ಬಂದಿರುವ ಕುಟುಂಬ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದೆ ಮತ್ತು ನಮ್ಮ ಆಸ್ತಿ ನಮಗೆ ಕೊಡಿಸಿ ಎಂದು ಕುಟುಂಬಸ್ಥರು ಆಗ್ರಹ. ಹಾಗಾದ್ರೆ ಏನಿದು ಪ್ರಕರಣ ಅಂತೀರಾ? ಇಲ್ಲಿದೆ ನೋಡಿ ಸಂಪೂರ್ಣ ವರದಿ. ಮಾಟ ಮಂತ್ರದ ಹೆಸರಿನಲ್ಲಿ ಸಮಸ್ಯೆಗಳನ್ನು ಪರಿಹರಿಸುವುದಾಗಿ ನಂಬಿಸಿ ಮತ್ತು ಪರಿಚಯ ಮಾಡಿಸಿಕೊಂಡು ಸಮಸ್ಯೆ ಇದೆ ಮತ್ತು ಬಂಗಾರದ ಪೂಜೆ ಮಾಡುವ ನೆಪದಲ್ಲಿ ಜನರಿಂದ ಹಣ, ಬಂಗಾರ ಮತ್ತು ಸೈಟ್ ಪಡೆದು ವಂಚಿಸಿರುವ ಆರೋಪ ಕೇಳಿಬಂದಿದೆ. ಹುಬ್ಬಳ್ಳಿಯ ಪವನ್ ಎಂಬ ಆತನೇ ನಾನು ದೇವರ ಆರಾಧನೆ ಮಾಡ್ತೀನಿ, ಜನರ ಕಷ್ಟ ಪರಿಹಾರ ಮಾಡ್ತೀನಿ ಅಂತ ಹೇಳಿ ಪರಿಚಯ ಮಾಡಿಸಿಕೊಂಡು ಅವರ ಹತ್ತಿರ ಬಂಗಾರ, ಸೈಟ್ ಕಬಳಿಸಿದ್ದಾನೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ನಮಗೆ ದೇವರ ಹೇಳ್ತಾನಂತಂದು ಪರಿಚಯ ಸರ್. ಯಾವ ರೀತಿ ನಿಮ್ಮ ಕಡೆಯಿಂದ ಬಂಗಾರ ಅವ್ನು ಹೆಂಗೆ ತಗೊಂಡು? ಅಂದ್ರೆ ನಾ ಕೆಲ್ಸಕ್ಕೆ ಹೋದಾಗ, ನಾನು ನಮ್ಮ ಅಕ್ಕಾರ ಕೆಲ್ಸಕ್ಕೆ ಹೋದಾಗ ನಮ್ಮ ವಾರಿಗೆ ಬಂದು ಅಂಟಿ ನಮ್ದು ಸ್ವಲ್ಪ ತ್ರಾಸ ಐತ್ರಿ, ನಂದು ಹಿಂಗೆ ಐತ್ರಿ, ಒಂದು ಸ್ವಲ್ಪ ಇದನ್ನ ಐತ್ರಿ, ಒಂದು ಸ್ವಲ್ಪ ಕೊಡ್ರಿ ಅಂಟಿ, ನಿಮ್ದು ನಾನು ಹೆಸರಲ್ಲಿ ಇಟ್ಕೊಂಡು ಆಮ್ಯಾಗ ನಾನು ನಿಮ್ಗೆ ಬಿಡಿಸ್ಕೊಡ್ತೀನಿ. ನಮಗೆ ದೊಡ್ಡ ದೊಡ್ಡ ಪೂಜೆ ಬರ್ತಾವೆ ಮುಂದೆ, ಪೂಜೆ ಬಂದಾಗ ಪೂಜೆ ಮಾಡಿ ಸರ್ ನಾನು ನಿಮ್ಗೆ ಏನೈತಲ್ಲ ನಿಮ್ಮ ಬಂಗಾರ ನಿಮ್ಗೆ ವಾಪಸ್ ಕೊಡ್ತೇನೆ ಅಂತ ಅಂದ ಸರ್. ನಮ್ಮ ವಾರ ಒಯ್ದು ಕೊಟ್ರಿ ಸರ್. ಒಳ್ಳೆ ನಮ್ಗೆ ಕಿರಿಕಿರಿನೂ ಭಾಳ ಐತೆ ಸರ್. ನಮಗೆ ಹೆದರ್ಸ್ತಾನೆ ಸರ್, ನೀವು ರಕ್ತಕಾರಿ ಸಾಯ್ತೀರಿ, ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರಿ. ಹೊಳ್ಳಿ ನನಗೆ ಇಲ್ಲಿ ಮೊನ್ನೆ ಲಾಸ್ಟ್ ಟೈಮ್ ಅದನ್ನ ಪೇಪರ್ಸ್ ಕೇಳಕ್ಕೆ ಹೋದಾಗ ಇಲ್ಲಿ ಬಿಳಿಸಿ ಹೊಡ್ಸಾನ್ ಸರ್ ಅವನ ಪ್ರವೀಣ್ ಮುರುಗೋಡ್ ಸರ್ ಅವನ ಸರ್. ಅವಂಗೆಲ್ಲ ಪವನ್ 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 ಅಂತಂದು ಕರಿತಾರೆ ಸರ್. ಇಲ್ಲೇ ಹೊಡೆದಂತ. ಏನಾಗಬೇಕು ಟೋಟಲ್ ನಿಮಗೆ? ನಮ್ದು ಪೇಪರ್ಸ್ ಬೇಕು ಸರ್. ಹೊಳ್ಳಿ ನಮ್ಗೆ ಅವನಿಂದ ಜೀವ ಭಯ ಭಾಳ ಐತೆ ಸರ್. ತೊಂದರೆ ಭಾಳ ಮಾಡ್ತಾರೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಚೇತನ್ ಶಿವಾನಂದ್ ಹೊಸಳ್ಳಿ ಅಂತಂದು ಸರ್. ಈ ಮೋಸದ ಬಲೆಗೆ ಸಿಲುಕಿದ ಕುಟುಂಬ ತಮ್ಮ ಆರ್ಥಿಕ ಸ್ಥಿತಿ ಹದಗೆಟ್ಟು ಇದೀಗ ಬೀದಿಗೆ ಬರುವ ಪರಿಸ್ಥಿತಿ ಎದುರಾಗಿದೆ ಎಂದು ಕಣ್ಣೀರಿಟ್ಟಿದೆ. ನ್ಯಾಯಕ್ಕಾಗಿ ನ್ಯೂಸ್ 88 ಕಚೇರಿಗೆ ಆಗಮಿಸಿದ ಕುಟುಂಬ ತಮ್ಮ ನೋವನ್ನು ಮಾಧ್ಯಮದ ಮುಂದೆ ಹಂಚಿಕೊಂಡಿದ್ದು, ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಕಳೆದ ಬಾರಿ ಠಾಣೆಗೆ ಕರೆದು ರಾಜಿ ಮಾಡಿ ಏನೂ ನ್ಯಾಯ ಕೊಡಿಸದೆ ಕಳುಹಿಸಿದ್ದಾರೆ. ಅದಕ್ಕೆ ಸುದ್ದಿ ಪ್ರಸಾರವಾದ ನಂತರ ಪ್ರಕರಣದ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಬಡ ಕುಟುಂಬ ಒತ್ತಾಯಿಸಿದೆ. ನ್ಯಾಯ ಕೇಳ್ಬೇಕಂತ ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಪೊಲೀಸ್ ಸ್ಟೇಷನ್ ಒಳಗೆ ಹೋದ್ರೆ ಅವರು ಬರೀ ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಕಾಂಪ್ರಮೈಸ್ ಆಗ್ರಿ ಕುಡಿಸು ವ್ಯವಸ್ಥೆ ಮಾಡಿದ್ರು. ನಮಗೆ ಜಗಾನ ಬೇಕು, ನಮಗೆ ರೊಕ್ಕ ಬೇಡ ಅಂತ ಕೇಳತ್ತೀವಿ. ಅವ್ರು ಏನು ಮಾಡಿದ್ರು ಇದನ್ನ ಮಾಡಲಿಲ್ಲ. ಅಲ್ಲಿ ಪೊಲೀಸರು ಹೋದ್ಮೇಲೆ ಏನು ನಿಂದ ತಪ್ಪೈತಿ, ನೀ ಸಹಿ ಮಾಡಿ ಈಗ ರೊಕ್ಕ ಇದು ಮಾಡಿದೆ. ನಾವು ಹೆಂಗೆ ಎದ್ದೆದ್ದು ಬರತ್ತೀವಿ ಹಂಗಂಗೆ 50,000 ಏರ್ಸೋದು, 60,000 ಏರ್ಸೋದು, ಹಿಂಗೆ ಏರಿಸ್ಕೊಂತ ಹೊಂಟ್ರು. ನಮಗೆ ನೋಡ್ರಿ ಸರ್, ನಾವು ಮಾರ್ಬೇಕನ್ನೋಂಗಿದ್ರೆ ನಮ್ಮ ಮನೆಯವ್ರು ಸತ್ತು 10 ವರ್ಷ ಆಯ್ತು. ನಾವು ಮಾರ್ಬೇಕನ್ನೋಂಗಿದ್ರೆ ಯಾವಾಗೂ ಮಾರಿಬಿಡ್ತಿದ್ದೆ. ನನಗೆ ಮಾರು ಇಷ್ಟನೇ ಇಲ್ಲ. ಮಾರು ಇಷ್ಟ ಇಲ್ಲ ಅಂದಮೇಲೆ ಇವ್ರು ಒತ್ತಾಯಪೂರ್ವಕವಾಗಿ ಅದನ್ನು ಮಾಡ್ಕೊಂಡಾರ. ಇವರು ಪೇಪರ್ಸನ್ನು ಅದಕ್ಕೆ ನಮಗೆ ತೋರಿಸಿಲ್ಲ.
ಹೌದಾ? ನಾ ಮಾರಾಕ ಕೊಟ್ಟಿದ್ರ ನೀ ತಗೊಂಡ್ ಹೋಗಿದ್ದ ಖರೆ ಆದ್ರ ಆಂಟಿ ನೀವು ಮಾರಾಕ್ ಕೊಟ್ಟಿರಿ, ಇದಕ್ಕೆ ಒಂದೊಂದು ಡಾಕ್ಯುಮೆಂಟ್ಸ್ ಏನೈತಲ್ಲ ನಿಮ್ ಕಡೆ ಪ್ರೂಫಿಗೆ ಇರ್ಲಿ ಅಂತಾರ ಕೊಡ್ಬೇಕಾಗಿತ್ತ. ಅದು ನಮಗ್ ಕೊಟ್ಟಿಲ್ಲ ಅಂದ್ಮೇಲೆ ಇವ್ರು ಉದ್ದೇಶ ಪೂರ್ವಕವಾಗಿ ಅದನ್ನ ಮೋಸ ಮಾಡ್ಬೇಕಂತ ಜಗ ತಗೊಂಡ್ ಹೋಗ್ಯಾರ. ಒಟ್ನಲ್ಲಿ ಮಾಟ ಮಂತ್ರದ ಹೆಸರಿನಲ್ಲಿ ನಡೆದಿರುವ ಈ ವಂಚನೆ ಪ್ರಕರಣದಲ್ಲಿ ಸಂತ್ರಸ್ತ ಕುಟುಂಬ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ದೂರನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆಯೇ ಎಂಬುದನ್ನು ಕಾದು ನೋಡಬೇಕಿದೆ.